ನಮ್ಮ ಜೊತೆ ಮಾಜಿ ಸಚಿವರಾಗಿರ್ತಕ್ಕಂಥ ಆರ್ ಜ್ಞಾನಾನಂದ ಅವರು ಇದ್ದಾರೆ. ಸರ್, ಈಗಾಗಲೇ ನಿಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಸಭೆ ನಡೆಸಿದ್ದಾರೆ. ಏನೆಲ್ಲ ಸೂಚನೆಗಳು ಕೊಟ್ಟರು, ಏನೆಲ್ಲ ನಿಮಗೆ ಒಂದು ಪಕ್ಷ ಸಂಘಟನೆಗೆ ಒತ್ತು ನೀಡಿ ಅನ್ನುವಂಥದ್ದು ಏನೆಲ್ಲ ಮಾಹಿತಿಯನ್ನು ಕೊಟ್ಟರು ಅನ್ನುವಂಥದ್ದು? ಸರ್, ಈಗ ಇಷ್ಟು ಪ್ರಪಂಚದಲ್ಲೇ ಅತಿ ದೊಡ್ಡ ಪಕ್ಷ, ಭಾಳ ದೊಡ್ಡ ಹೊಣೆಗಾರಿಕೆಯ ಸ್ಥಾನ ಅತ್ಯಂತ ಕಿರಿಯ ವಯಸ್ಸಿನಲ್ಲಿ ನಿತಿನ್ ನಬಿ ಅವರು ವಹಿಸ್ಕೊಂಡು ಪ್ರಥಮ ಬಾರಿಗೆ ಕರ್ನಾಟಕದಲ್ಲಿ ಪ್ರವಾಸ ಮಾಡ್ತಾ ಇದ್ದಾರೆ. ಬಂದಾಗ ನಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಿದ್ದಾರೆ. ಸಂಘಟನೆ ಸಿದ್ಧಾಂತದ ಆಧಾರದ ಮೇಲೆ ಪಕ್ಷವನ್ನು ಕಟ್ಟಬೇಕು. ಹೇಗೆ ಪಶ್ಚಿಮ ಬಂಗಾಳದಲ್ಲಿ, ಅಸ್ಸಾಂನಲ್ಲಿ ಅಧಿಕಾರವನ್ನು ಪಡೆದ್ವಿ, ಅದೇ ರೀತಿ ಒಂದು ಸವಾಲಾಗಿ ಸ್ವೀಕಾರ ಮಾಡಿ ಅಧಿಕಾರ ಕರ್ನಾಟಕದಲ್ಲಿ ಪಡೆಯುವಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಬೇಕು. ಸಂಘಟನೆ ಅತ್ಯಂತ ಗಟ್ಟಿಯಾಗಿ 2 ವರ್ಷದಲ್ಲಿ ಕಟ್ಟಿ ಚುನಾವಣೆಗೆ ಪ್ರಿಪೇರ್ ಆಗಬೇಕು ಅನ್ನುವಂಥದ್ದೇ ಮಹತ್ವದ ಸಂದೇಶವನ್ನು ಕೊಟ್ಟಿದ್ದಾರೆ. ಮತ್ತು SIR ಬಗ್ಗೆ ಹೇಳಿದ್ದಾರೆ. ಖಂಡಿತವಾಗೂ SIR ತುಂಬ ಒಳ್ಳೆಯದು. ಮತ್ತು ನಾವೆಲ್ಲರೂ ಕೂಡ ಬೂತ್ ಲೆವೆಲಲ್ಲಿ ಕಣ್ಣಿಟ್ಟು ಯಾರೇ ಅರ್ಹ ಮತದಾರರಿಗೆ ಮತದಾನದಿಂದ ವಂಚಿತರಾಗಬಾರ್ದು, ಇದನ್ನು ಖಾತ್ರಿಪಡಿಸುವಂಥ ಕೆಲಸವನ್ನು ನಾವೆಲ್ಲರೂ ಸೇರಿ ಮಾಡೋಣ ಅಂತ ಹೇಳಿದ್ದೆ. ಸರ್, ಪಕ್ಷದಲ್ಲಿ ಒಂದಿಷ್ಟು ರೆಬಲ್ ನಾಯಕರು ಹೇಳಿಕೆಯನ್ನು ಕೊಡ್ತಾ ಇದ್ರು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಸೂಚನೆ ಕೊಟ್ಟರ? ಸರ್, ಎಲ್ಲರೂ ಕೂಡ ಕೈ ಹಿಡಿದು ಒಟ್ಟಾಗಿ ಹೋಗಬೇಕು, ಒಗ್ಗಟ್ಟಾಗಿ ಹೋಗಬೇಕು. ಇಂಡಿವಿಜುವಲ್ ಇದು ಇಲ್ಲ, ಪಕ್ಷ ಮತ್ತು ಸಿದ್ಧಾಂತ ಎರಡನೇ ಅಂತ ಹೇಳಿ. ಸರ್, ಸರ್ಕಾರದ ವಿರುದ್ಧ ಹೋರಾಟ ಮಾಡುವಂಥದ್ದು ರಾಷ್ಟ್ರೀಯ ಬಿಜೆಪಿ ನಿಮ್ಮ ಅಧ್ಯಕ್ಷರಿಗೆ ಒಂದು ತೃಪ್ತಿ ತಂದಿದೆಯಾ ಅಥವಾ ಇನ್ನೂ ಚುರುಕಾಗಬೇಕು ಅನ್ನುವಂಥದ್ದು ಏನಾದರೂ ಹೇಳಿದ್ರ? ಸರ್, ಈಗಾಗಲೇ ಮಾಡಿರ್ತಕ್ಕಂಥ ಕೆಲಸಗಳನ್ನು ನಮ್ಮ ನಾಯಕರು ಹೇಳಿದ್ದಾರೆ. ಏನೇನು ಹೋರಾಟಗಳನ್ನು ಮಾಡಿದ್ವಿ, ಯಾವ ರೀತಿ ಮಾಡಿದ್ವಿ ಅಂತ ಅವರು ಹೇಳಿದ್ದಾರೆ. ಇನ್ನೂ ಇದನ್ನು ಮುಂದುವರಿಸಬೇಕು ಮತ್ತು ನಾವು ಈ ಹೋರಾಟದ ಮೂಲಕವೇ ಜನಮಾನಸಕ್ಕೆ ನಾವು ಹೋಗಬೇಕು. ಆದ್ದರಿಂದ ಹೋರಾಟ ಬಿಟ್ಟು ಬೇರೆ ಯಾವುದೂ ಇಲ್ಲ ಅಂತ ಹೇಳ್ತಾರೆ. ಓಕೆ, ಇದಿಷ್ಟು ಆರ್ ಜ್ಞಾನಾನಂದ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ಬಸವರಾಜ್, ರಾಜ್ ನ್ಯೂಸ್, ಬೆಂಗಳೂರು.